ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ. ಇವತ್ತು ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ದೇವರು ಹೇಳ್ತಾ ಇದ್ದಾನೆ, ನನಗೆ ನಿನ್ನ ಮೇಲೆ ಒಂದು ಆಲೋಚನೆ ಉಂಟು. ಹಲ್ಲೆಲೂಯಾ. ನನಗೆ ನಿನ್ನ ಮೇಲೆ ಒಂದು ಪ್ಲಾನ್ ಉಂಟು, ನನಗೆ ನಿನ್ನ ಮೇಲೆ ಒಂದು ಪದ್ಧತಿ ಉಂಟು ಎಂದು ದೇವರು ಇವತ್ತು ಹೇಳ್ತಾ ಇದ್ದಾನೆ. ಅಲ್ಲಿ ಕಾಣ್ತವೆ, ನನ್ನ ಮಾರ್ಗಗಳಿಗಿಂತ ನಿನ್ನ ಮಾರ್ಗಗಳು ಅದು ವಿರಳವಾಗಿದೆ, ಅಂದರೆ ಬೇರೆ ಆಗಿದೆ. ಇವತ್ತು ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಕಾಣ್ತವೆ, ಇವತ್ತು ದೇವರು ನಿನ್ನ ಮೇಲೆ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ, ದೇವರು ನಿನ್ನ ಮೇಲೆ ಒಂದು ಕರೆಯನ್ನು ಇಟ್ಟಿದ್ದಾನೆ, ದೇವರು ನಿನ್ನ ಮೇಲೆ ಒಂದು ಒಳ್ಳೆ ಮಾರ್ಗವನ್ನು ನಿನಗಾಗಿ ಸಿದ್ಧಪಡಿಸ್ತಾ ಇದ್ದಾನೆ. ದೇವರು ನಿನ್ನ ಮೇಲೆ ಇಟ್ಟಿರುವಂಥ ಆಲೋಚನೆಗಳು ಹಿತಕರವಾದ ಆಲೋಚನೆಗಳು ಹೊರತು ಅಹಿತಕರವಾದ ಆಲೋಚನೆಗಳಲ್ಲ. ದೇವರ ವಾಕ್ಯದಲ್ಲಿ ನಾವು ಕಾಣೋ ಪ್ರಕಾರ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದ ಮೇಲೂ, ನಿನ್ನ ಬಿಸ್ನೆಸ್ ಮೇಲೂ, ನಿನ್ನ ಕೆಲಸದ ಮೇಲೂ ದೇವರು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಟಿದ್ದಾನೆ, ಒಂದು ಒಳ್ಳೆ ಆಶೀರ್ವಾದವನ್ನು ಇಟ್ಟಿದ್ದಾನೆ, ಒಂದು ಒಳ್ಳೆ ಪ್ಲಾನ್ ಅನ್ನ ದೇವರು ಮಾಡಿದ್ದಾನೆ. ಆ ಪ್ಲಾನ್ ಅಲ್ಲಿ, ಆ ಪದ್ಧತಿಯಲ್ಲಿ ದೇವರು ನಿನಗೋಸ್ಕರ ನೇಮಿಸಿರುವಂತ ಒಂದು ಪ್ಲಾನು, ಒಂದು ಆಶೀರ್ವಾದದ ಮಾರ್ಗ, ಆ ಮಾರ್ಗದಲ್ಲಿ ನಡಿಬೇಕಂತಲೇ ದೇವರು ಇವತ್ತು ನಿನ್ನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ದೇವರ ಮಕ್ಕಳೇ, ಹಾಗಾದ್ರೆ ಒಂದು ಕಾರ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವಾಗಲೂ ದೇವರು ನಮ್ಮ ಮೇಲೆ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಟಿರ್ತಾನೆ, ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡಿರ್ತಾನೆ, ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡಿರ್ತಾನೆ. ಯಾವಾಗಲೂ ತನ್ನ ಮಕ್ಕಳಿಗಾಗಿ ತಂದೆ ಒಂದು ಪ್ಲಾನ್ ಅನ್ನು ಮಾಡುವ ರೀತಿಯಲ್ಲಿ, ಫ್ಯೂಚರ್ಗೆ ಒಂದು ಒಳ್ಳೆ ಪ್ಲಾನ್ ಅನ್ನು ಮಾಡುವ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲೂ ಕೂಡ, ನಿಮ್ಮ ಜೀವಿತದಲ್ಲೂ ಕೂಡ ಒಂದು ಒಳ್ಳೆ ಪ್ಲಾನ್ ಅನ್ನು ದೇವರು ಮಾಡಿದ್ದಾನೆ. ಆ ಪ್ಲಾನ್ ಅಲ್ಲಿ ನೀವು ಬರಬೇಕೆನ್ನೋದೇ ದೇವರ ಉದ್ದೇಶ. ಇವತ್ತು ದೇವರ ಮಕ್ಕಳೇ, ಹಾಗಾದ್ರೆ ದೇವರಿಗೆ ಒಂದು ಕಡೆ ನಿನ್ನ ಮೇಲೆ ಒಂದು ಒಳ್ಳೆ ಪ್ಲಾನ್ ಉಂಟು, ದೇವರಿಗೆ ನಿನ್ನ ಮೇಲೆ ಒಂದು ಒಳ್ಳೆ ಉದ್ದೇಶ ಉಂಟು. ಅದೇ ಪ್ರಕಾರ ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಶತ್ರುವಿನ ತಂತ್ರೋಪಾಯಗಳನ್ನ ನೀವು ಅರಿತವರಲ್ಲ ಎಂದು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹಾಗಾದ್ರೆ ದೇವರಿಗೆ ಒಂದು ಒಳ್ಳೆ ಪ್ಲಾನ್ ನಮ್ಮ ಮೇಲೆ ಇದ್ರೆ, ಶತ್ರುವಾದ ಸೈತಾನನಿಗೆ, ಅವನಿಗೆ ನಮ್ಮ ಮೇಲೆ ಬೇಡದೇ ಇರುವಂತ, ದೇವರ ಪ್ಲಾನ್ ಅನ್ನ ಕೆಡಿಸುವಂತ ಮತ್ತೊಂದು ಪ್ಲಾನ್ ಅನ್ನ ಶತ್ರುವಾದ ಸೈತಾನನ ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ, ಇಲ್ಲಿ ನಾವು ಕಾಣ್ತೇವೆ, ದೇವರು ನಿನ್ನನ್ನು ಆಶೀರ್ವಾದ ಮಾರ್ಗದಲ್ಲಿ ನಡೆಸಬೇಕಂತ ಅವನು ಪ್ಲಾನ್ ಮಾಡಿದ್ರೆ, ಶತ್ರುವಾದ ಸೈತಾನನ ಏನ್ ಮಾಡ್ತಾನೆ, ಅವನು ನಿನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸಬೇಕೆಂದು ಪ್ಲಾನ್ ಅನ್ನ ಮಾಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ನಿನ್ನ ಬಿಸ್ನೆಸ್ ಅನ್ನ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಲ್ಲಿ ನಿನ್ನ ಕುಟುಂಬವನ್ನ ನಡೆಸಬೇಕೆಂದು ದೇವರು ಪ್ಲಾನ್ ಮಾಡಿದ್ರೆ, ಶತ್ರುವಾದ ಸೈತಾನನು ಏನ್ ಮಾಡ್ತಾನೆ, ಅವನು ನಿನ್ನ ಕುಟುಂಬವನ್ನು ಒಡೆದು, ನಿನ್ನ ಕುಟುಂಬದಲ್ಲಿ ಗಲಿಬಿಲಿಯನ್ನು ಉಂಟು ಮಾಡಿ, ನಿನ್ನ ಕುಟುಂಬದಲ್ಲಿ ಬೇಸರಗಳನ್ನ ತಂದು, ಅವನು ಏನ್ ಮಾಡ್ತಾನೆ, ನಿನ್ನ ಕುಟುಂಬವನ್ನ ಚದುರಿಸತಕ್ಕಂತೆ ಅವನು ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾನೆ. ಇವತ್ತು ದೇವರ ಮಕ್ಕಳೇ, ದೇವರು ನಮ್ಮ ಜೀವಿತದಲ್ಲಿ ಯಾವಾಗಲೂ ಮಾಡೋದು ಒಳ್ಳೆ ಕಾರ್ಯಗಳನ್ನೇ. ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ, ಶತ್ರು ಬರೋದು ಹಾಳು ಮಾಡೋದಕ್ಕೂ, ಕತ್ತುಕೊಳ್ಳೋದಕ್ಕೂ, ನಾಶಪಡಿಸೋದಕ್ಕೂ ಬರ್ತಾನೆ. ಆದ್ರೆ ದೇವರು ಬರೋದು ನಮ್ಮನ್ನ ಕಟ್ಟೋದಕ್ಕಾಗಿ, ನಮ್ಮನ್ನ ಬೆಳೆಸೋದಕ್ಕಾಗಿ, ಒಳ್ಳೆ ಮಾರ್ಗದಲ್ಲಿ ಅವನು ನಿಲ್ಲಿಸೋದಕ್ಕಾಗಿ ದೇವರು ಬರ್ತಾನೆ. ಇವತ್ತು ದೇವರ ಮಕ್ಕಳೇ, ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು. ದೇವರು ಒಂದು ಕಡೆ ನಮಗಾಗಿ ಒಳ್ಳೆ ಕಾರ್ಯಗಳನ್ನ ಮಾಡಬೇಕಾದ್ರೆ, ಶತ್ರುವಾದ ಸೈತಾನನು ಮತ್ತೊಂದು ಭಾಗದಲ್ಲಿ, ಮತ್ತೊಂದು ದಾರಿಯಲ್ಲಿ ಬೇಡದಿರೋ ಕಾರ್ಯಗಳನ್ನ ತಂದಾಕಿ, ಬೇಡದಿರುವಂತ ಆಲೋಚನೆಗಳನ್ನ ತಂದಾಕಿ, ದೇವರಿಂದ ದೂರ ಮಾಡಿ, ವಾಕ್ಯದಿಂದ ದೂರ ಮಾಡಿ, ನಿನ್ನನ್ನು ಒಡೆಯಬೇಕೆಂದು ಶತ್ರುವಾದ ಸೈತಾನನ ಪ್ಲಾನ್ ಮಾಡಬೇಕಾದ್ರೆ, ದೇವರು ಇವತ್ತು ನಿನಗೊಂದು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಏನ್ ಗೊತ್ತಾ ಆ ವಾಗ್ದಾನ? ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಏನಂತ, ಶತ್ರು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುತ್ತಾನೆ. ಇವತ್ತು ದೇವರು ಅದನ್ನೇ ನಮಗೆ ಹೇಳ್ತಾ ಇರೋದು. ದೇವರು ನಿನ್ನ ಬಳಿಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ, ಏನಂತ, ಶತ್ರು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು. ಇವತ್ತು ಅನೇಕ ಪ್ಲಾನ್ಗಳನ್ನು ಅವನು ಮಾಡ್ತಾನೆ. ನಿನ್ನನ್ನು ಚದುರಿಸಬೇಕು, ನಿನ್ನನ್ನು ಹಾಳು ಮಾಡಬೇಕು, ನಿನ್ನ ಬಿಸ್ನೆಸ್ ಅನ್ನು ಹಾಳು ಮಾಡಬೇಕು, ನಿನ್ನ ಕುಟುಂಬವನ್ನು ಹೊಡಿಬೇಕು, ನಿನಗುಳ್ಳಂತ ಆಶೀರ್ವಾದವನ್ನು ಕದ್ದುಕೊಳ್ಬೇಕಂತ ಶತ್ರುವಾದ ಸೈತಾನನು ಅನೇಕ ಪ್ಲಾನ್ಗಳನ್ನ ಮಾಡ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಏನಂತ, ತಾನು ಗೋಡಿದ ಗುಂಡಿಯಲ್ಲಿ, ಶತ್ರು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುತ್ತಾನೆ ಅಂತ. ದೇವರ ಮಕ್ಕಳೇ, ಇವತ್ತು ನೀವು ಯಾವುದಕ್ಕೂ ಭಯಪಡಬೇಡ್ರಿ. ಶತ್ರು ಏನೆಲ್ಲ ಪ್ಲಾನ್ ಮಾಡಿದ್ರು, ಶತ್ರು ಎಷ್ಟೇ ಬಲಿಷ್ಠನಾಗಿದ್ರು, ಅವನೇನೆಲ್ಲ ಕುತಂತ್ರಗಳನ್ನ ಮಾಡಿದ್ರು, ದೇವರ ವಾಕ್ಯದಲ್ಲಿ ಮತ್ತೊಂದು ಕಡೆ ಈ ರೀತಿಯಾಗಿ ನಾವು ಗಮನಿಸ್ತೇವೆ, ಯಾವ ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೆ ಬಾರೋದಿಲ್ಲ ಅಂತ ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಮತ್ತೊಂದು ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ,
ನಿನಗೆ ಕಲ್ಪಿಸುವ ಯಾವ ಆಯುಧವೋ ಅದು ನಿನ್ನನ್ನು ಫಲಿಸೋದಿಲ್ಲ ಅಂತ. ನೀತಿವಂತನ ಸ್ವಾಸ್ಥ್ಯದಲ್ಲಿ ದುಷ್ಟರ ದಂಡಾಧಿಕಾರವು ನೀತಿವಂತನ ಸ್ವಾಸ್ಥ್ಯದಲ್ಲಿ ಉಳಿಯೋದಿಲ್ಲ ಎಂದು ದೇವರ ವಾಕ್ಯದಲ್ಲಿ ಕಾಣ್ತವೆ. ಹಾಗಾದ್ರೆ ದೇವರ ಮಕ್ಕಳೇ, ಶತ್ರು ಏನೇ ಪ್ಲಾನ್ ಮಾಡಿದ್ರು ಇವತ್ತು ನಿನ್ನನ್ನು ಹಾಳು ಮಾಡಬೇಕೆಂದು, ನಿನ್ನನ್ನು ನಷ್ಟಪಡಿಸಬೇಕೆಂದು, ನಿನ್ನ ಬಿಸ್ನೆಸ್ ಅನ್ನ ನಷ್ಟಪಡಿಸಬೇಕೆಂದು, ನಿನ್ನ ಕುಟುಂಬವನ್ನು ಹೊಡಿಬೇಕೆಂದು ಶತ್ರು ಏನೇ ಪ್ಲಾನ್ ಗಳನ್ನ ಮಾಡಿದ್ರು, ಶತ್ರು ಯಾವುದೇ ವಿಧವಾದಂತ ಗುಂಡಿಗಳನ್ನ ತೋಡಿದ್ರು, ಇವತ್ತು ದೇವರ ವಾಗ್ದಾನವಾಗಿ ನಿನಗೆ ಹೇಳ್ತಾ ಇದ್ದೇನೆ, ಶತ್ರು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುತ್ತಾನೆ ಹೊರತು ನೀನ್ ಬೀಳೋದಿಲ್ಲ, ನಿನ್ನ ಕುಟುಂಬ ಬೀಳೋದಿಲ್ಲ, ನಿನ್ನ ಬಿಸ್ನೆಸ್ ಬೀಳೋದಿಲ್ಲ, ಬೀಳೋದಕ್ಕೆ ದೇವರು ಬಿಡೋದಿಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಕಾಣ್ತವೆ, ಪರಾತ್ಪರನ ಮೊರೆ ಹೋಗಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಆತನು ಸುರಕ್ಷಿತನಾಗಿರ್ತಾನೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಮೇಲೆ ದೇವರಿಗೊಂದು ದೊಡ್ಡ ಉದ್ದೇಶ ಉಂಟು. ಆ ಉದ್ದೇಶವನ್ನ ಯಾರು ತೆಗೆದುಹಾಕಲಿಕ್ಕೆ ಆಗೋದಿಲ್ಲ, ಯಾರು ಅದನ್ನ ಭಂಗಪಡಿಸೋದಕ್ಕೆ ಆಗೋದಿಲ್ಲ. ಇವತ್ತು ದೇವರ ಮಕ್ಕಳೇ, ನಿನ್ನನ್ನು ಕಾಯುವ ಒಬ್ಬ ಕರ್ತನಿದ್ದಾನೆ. ಶತ್ರು ಎಷ್ಟೇ ಪ್ಲಾನ್ ಗಳನ್ನ ಮಾಡಿದ್ರು, ಎಷ್ಟೇ ಆಲೋಚನೆಗಳನ್ನ ಮಾಡಿದ್ರು, ದೇವರ ಉದ್ದೇಶವೇ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ದೇವರು ನಿರ್ಣಯಿಸಿದ್ದೇ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ದೇವರ ಆಲೋಚನೆ